ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನ್ಯೂಜಿಲೆಂಡ್ ವಿರುದ್ಧ ಇಂಗ್ಲೆಂಡ್ ಗೆದ್ದ ತಕ್ಷಣವೇ ಆಯಿತು ಪಾಯಿಂಟ್ ಪಟ್ಟಿಯಲ್ಲಿ ದೊಡ್ಡ ಬದಲಾವಣೆ. ಪಾಕಿಸ್ತಾನಕ್ಕೆ ಇದೆ ಸೆಮಿಫೈನಲ್ಗೆ ಹೋಗುವ ಅರ್ಹತೆ. ಇನ್ನು ನ್ಯೂಜಿಲೆಂಡ್ ತಂಡ ಪಾಕಿಸ್ತಾನದ ಮೇಲೆ ಡಿಪೆಂಡ್. ಇನ್ನು ಗ್ರೂಪ್ 1ರಲ್ಲಿ ನಮ್ಮ ಭಾರತ ತಂಡ ಸೆಮಿಫೈನಲ್ಗೆ ಹಂತಕ್ಕೆ ಹೋಗ್ಬೇಕಂದ್ರೆ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ನೋಡೋಣ. ಮತ್ತು ಪಾಯಿಂಟ್ ಪಟ್ಟಿಯಲ್ಲಿ ಯಾವೆಲ್ಲ ತಂಡಗಳಿಗೆ ಸೆಮಿಫೈನಲ್ ಅರ್ಹತೆ ಪಡೆಯುವ ಅವಕಾಶವಿದೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಗ್ರೂಪ್ 1ರಲ್ಲಿ ಬಂದ್ಬಿಟ್ಟು ಸೌತ್ ಆಫ್ರಿಕಾ, ವೆಸ್ಟ್ ಇಂಡೀಸ್, ಭಾರತ ಮತ್ತು ಜಿಂಬಾಬ್ವೆ ತಂಡಗಳಾದ್ರೆ ಇವೆ. ಗ್ರೂಪ್ 2ರಲ್ಲಿ ಇಂಗ್ಲೆಂಡ್, ನ್ಯೂಜಿಲೆಂಡ್, ಪಾಕಿಸ್ತಾನ ಮತ್ತು ಶ್ರೀಲಂಕಾ ಆದ್ರೆ ಇವೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಗ್ರೂಪ್ 1ರ ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ ಸೌತ್ ಆಫ್ರಿಕಾ ಬಂದ್ಬಿಟ್ಟು ಈಗಾಗಲೇ ಸೆಮಿಫೈನಲ್ಗೆ ಕ್ವಾಲಿಫೈ ಕೂಡ ಆಗಿದೆ. ಇನ್ನು ಇನ್ನೊಂದು ಸ್ಥಾನಕ್ಕಾಗಿ ವೆಸ್ಟ್ ಇಂಡೀಸ್ ಮತ್ತು ಭಾರತ ತಂಡ ಹಣಾಹಣಿ ಆದ್ರೆ ಮಾಡಲಿವೆ. ಇನ್ನು ಈಗಾಗಲೇ ಜಿಂಬಾಬ್ವೆ ಕೂಡ ಈ ಟೂರ್ನಿಯಿಂದ ಎಲಿಮಿನೇಟ್ ಆದ್ರೆ ಆಗಿದೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ವೆಸ್ಟ್ ಇಂಡೀಸ್ ತಂಡಕ್ಕೆ 2 ಅಂಕ ಇದ್ರೆ ನಮ್ಮ ಭಾರತ ತಂಡದಲ್ಲೂ ಕೂಡ 2 ಅಂಕ ಆದ್ರೆ ಇವೆ. ವೆಸ್ಟ್ ಇಂಡೀಸ್ 1 ಪಂದ್ಯ ಸೋತು 1 ಪಂದ್ಯ ಗೆದ್ದಿದೆ ಮತ್ತು ನಮ್ಮ ಭಾರತ ತಂಡನೂ ಕೂಡ 1 ಪಂದ್ಯ ಸೋತು 1 ಪಂದ್ಯ ಆದ್ರೆ ಗೆದ್ದಿದೆ. ಈಗ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವೆ ಪಂದ್ಯದಲ್ಲಿ ಭಾರತ ಅಕಸ್ಮಾತ್ ಏನಾದ್ರು ವೆಸ್ಟ್ ಇಂಡೀಸ್ ನಮ್ಮ ಭಾರತದ ವಿರುದ್ಧ ಗೆದ್ರೆ ವೆಸ್ಟ್ ಇಂಡೀಸ್ ತಂಡ ಸೆಮಿಫೈನಲ್ಗಾದ್ರೆ ಹೋಗುತ್ತೆ. ಭಾರತ ತಂಡ ವೆಸ್ಟ್ ಇಂಡೀಸ್ ವಿರುದ್ಧ ಗೆದ್ದರೆ ಸಾಕು, ನಮ್ಮ ಭಾರತನೂ ಕೂಡ ಸೆಮಿಫೈನಲ್ಗಾದ್ರೆ ಹೋಗುತ್ತೆ. ಇಲ್ಲಿ ರನ್ ರೇಟ್ ಮ್ಯಾಟರ್ ಆಗಲ್ಲ ಅಂತಾನೆ ಹೇಳ್ಬೋದು. ಅಕಸ್ಮಾತ್ ಮಳೆಯಿಂದ ಏನಾದ್ರೂ ಈ ಪಂದ್ಯ ರದ್ದಾದ್ರೆ ಮಾತ್ರ ರನ್ ರೇಟ್ ಆದ್ರೆ ಮ್ಯಾಟರ್ ಆಗುತ್ತೆ. ಆ ಕಾರಣದಿಂದಾಗಿ ಈ ಪಂದ್ಯ ಬಂದ್ಬಿಟ್ಟು ಮ್ಯಾಚ್ ಡಿಸೈಡರ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಯಾವ ತಂಡ ಗೆಲ್ಲುತ್ತೆ ಮತ್ತು ಆ ತಂಡ ಬಂದ್ಬಿಟ್ಟು ಸೆಮಿಫೈನಲ್ಗಾದ್ರೆ ಹೋಗುತ್ತೆ. ನನ್ನ ಪ್ರಕಾರ ನೋಡೋದಾಯ್ತು ಅಂತಂದ್ರೆ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಈ ಬಾರಿ ಮತ್ತೊಮ್ಮೆ ಸೆಮಿಫೈನಲ್ಗೆ ಕ್ವಾಲಿಫೈ ಆಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಗ್ರೂಪ್ 2ರ ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ ಗ್ರೂಪ್ 2ರಲ್ಲಿ ಇಂಗ್ಲೆಂಡ್, ನ್ಯೂಜಿಲೆಂಡ್, ಪಾಕಿಸ್ತಾನ, ಶ್ರೀಲಂಕಾ ತಂಡಗಳಾದ್ರೆ ಇವೆ. ಇದರಲ್ಲಿ ಬಂದ್ಬಿಟ್ಟು ಈಗಾಗಲೇ ಇಂಗ್ಲೆಂಡ್ ತಂಡ ಕ್ವಾಲಿಫೈ ಕೂಡ ಆಗಿದೆ, 3ಕ್ಕೆ 3 ಪಂದ್ಯ ಗೆದ್ದು. ಇನ್ನು ಈ ಗ್ರೂಪ್ ನಲ್ಲಿ ಬಂದ್ಬಿಟ್ಟು ಶ್ರೀಲಂಕಾನು ಕೂಡ ಎಲಿಮಿನೇಟ್ ಆದ್ರೆ ಆಗಿದೆ. ಈಗ ಬಿದ್ದಿರೋದು ಹಣಾಹಣಿ ಮತ್ತು ಪಾಕಿಸ್ತಾನಕ್ಕೆ ಮತ್ತು ನ್ಯೂಜಿಲೆಂಡ್ ತಂಡಕ್ಕೆ ಹಣಾಹಣಿ ಆದ್ರೆ ಬಿದ್ದಿದೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ನ್ಯೂಜಿಲೆಂಡ್ ತಂಡನೂ ಕೂಡ ಈಗಾಗಲೇ 3 ಪಂದ್ಯಗಳನ್ನಾದ್ರೆ ಆಡಿದೆ. 3 ಪಂದ್ಯಗಳಲ್ಲಿ 1 ಪಂದ್ಯ ಗೆದ್ದು 1 ಪಂದ್ಯ ಡ್ರಾನೊಂದಿಗೆ ಪ್ಲಸ್ 1.30 ರನ್ ರೇಟ್ ನೊಂದಿಗೆ ಮೇಲಿದೆ ಅಂತಾನೆ ಹೇಳ್ಬೋದು. ಮತ್ತು ಪಾಕಿಸ್ತಾನ ತಂಡ 2 ಪಂದ್ಯಗಳಲ್ಲಿ ಒಂದೇ 1 ಪಂದ್ಯ ಕೂಡ ಗೆದ್ದಿಲ್ಲ, 1 ಪಂದ್ಯ ಡ್ರಾ ಆದ್ರೆ ಆಗಿದೆ. -0.46 ಮೈನಸ್ ರನ್ ರೇಟ್ ನೊಂದಿಗೆ ಪಾಕಿಸ್ತಾನ 3ನೇ ಸ್ಥಾನದಲ್ಲಿ ಆದ್ರೆ ಇದೆ. ಆ ಕಾರಣದಿಂದಾಗಿ ಪಾಕಿಸ್ತಾನ ತಂಡ ಇವತ್ತು ನಡೆಯಲಿರುವ ಶ್ರೀಲಂಕಾದ ವಿರುದ್ಧ ಪಾಕಿಸ್ತಾನ ತಂಡ ದೊಡ್ಡ ಮಾರ್ಜಿನ್ ನಿಂದಾದ್ರೆ ಗೆಲ್ಬೇಕಂತಾನೆ ಹೇಳ್ಬೋದು. ಹಾಗಾದ್ರೆ ಪಾಕಿಸ್ತಾನ ತಂಡ ಸೆಮಿಫೈನಲ್ಗೆ ಹೋಗಲು ಏನೆಲ್ಲ ಮಾಡ್ಬೇಕಂತ ನೋಡೋದಾಯ್ತು ಅಂತಂದ್ರೆ ಪಾಕಿಸ್ತಾನ ಮೊದಲು ಬ್ಯಾಟಿಂಗ್ ಮಾಡಿ 160 ರನ್ ಗಳಿಸಿದರೆ 64 ಪ್ಲಸ್ ರನ್ಗಳೊಂದಿಗೆ ಗೆಲ್ಲಬೇಕು. ಅಥವಾ ಶ್ರೀಲಂಕಾ ಮೊದಲು ಬ್ಯಾಟ್ ಮಾಡಿ 160 ರನ್ ಗಳಿಸಿದರೆ ಪಾಕಿಸ್ತಾನ ಇನ್ನ 40 ಬಾಲ್ಗಳು ಇರುವಂತೆ ಗೆಲ್ಲಬೇಕು. ಹಾಗಿದ್ದರೆ ಮಾತ್ರ ಪಾಕಿಸ್ತಾನ ತಂಡ ಸೆಮಿಫೈನಲ್ಗಾದ್ರೆ ಹೋಗುತ್ತೆ. ಇಲ್ಲವಾದರೆ ನ್ಯೂಜಿಲೆಂಡ್ ತಂಡ ಬಂದ್ಬಿಟ್ಟು ಸೆಮಿಫೈನಲ್ ಹಂತಕ್ಕೆ ಹೋಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ನನ್ನ ಪ್ರಕಾರ ನೋಡೋದಾಯ್ತು ಅಂತಂದ್ರೆ ಪಾಕಿಸ್ತಾನಕ್ಕೆ ತುಂಬಾನೇ ಕಷ್ಟ ಇದೆ. ಆ ಕಾರಣದಿಂದಾಗಿ ಈ ಬಾರಿಯ ಸೆಮಿಫೈನಲ್ ಹಂತಕ್ಕೆ ಇಂಗ್ಲೆಂಡ್ ಮತ್ತು ನ್ಯೂಜಿಲೆಂಡ್ ತಂಡ ಹೋಗ್ಬೋದಂತ ಹೇಳ್ಬೋದು ಗ್ರೂಪ್ 2ರಿಂದ. ಇನ್ನು ನಿಮ್ಮ ಪ್ರಕಾರ ಪಾಕಿಸ್ತಾನ ಸೆಮಿಫೈನಲ್ಗೆ ಹೋಗುತ್ತಲ್ವ ಅಂತ ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಭಾರತ ತಂಡ ವೆಸ್ಟ್ ಇಂಡೀಸ್ ನ ವಿರುದ್ಧ ಗೆದ್ದು ಸೆಮಿಫೈನಲ್ ಹಂತಕ್ಕೆ ಬರುತ್ತಲ್ವ ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ.